ಛತ್ತೀಸ್ಗಢ ಕಳಿಸ್ತೀವಿ, ಓಕೆ ಮಧ್ಯಪ್ರದೇಶ ಕಳಿಸ್ತೀವಿ, ಓಕೆ ಆಮೇಲೆ ಗುಜರಾತ್, ಮಹಾರಾಷ್ಟ್ರ, ಓಕೆ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಕಳಿಸ್ತೀವಿ. ಓಕೆ ಇದೇ ಗಾಡಿಯಲ್ಲಿ ಇದೇ ಗಾಡಿಯಲ್ಲಿ ನಮ್ದು ಡೈಲಿ 4ರಿಂದ 5 ಗಾಡಿ ತುಂಬ್ತೀವಿ. ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಆ ಗಾಡಿ ಫೋಟೋ ತೋರಿಸಿ ಇದೇ ತರ ಗಾಡಿ ಆಗ್ಬೇಕಂತ ಹೇಳಿ ಮಾಡಿಸಿದ್ವಿ. ಓ ಗೂಗಲ್ ಗೆ ಈ ಗಾಡಿ ಫೋಟೋ ಹಾಕಿದ್ರಿ? ಇದು ಸ್ಟಾರ್ಟಿಂಗ್ ಎಲ್ಲರೂ ಪ್ರಾಬ್ಲಮ್ ಆಗ್ತದ, ತಗೋಬೇಡ ಅಂತ ಹೇಳ್ತಾರ್ರಿ. ಡ್ರೈವರ್ ಕಿರಿಕಿರಿ ಮಾಡ್ತಾರ, ಹಂಗ ಅಲ್ಲಿ ಪಂಚರ್ ಆಗುತ್ತೆ, ಇಲ್ಲಿಗೆ ಇದು ಟೈರ್ ಹೊಡಿತದ ಹೇಳ್ತಾರೆ. ನಮಗೇನು ಪ್ರಾಬ್ಲಮೇ ಆಗಿಲ್ಲ. ಯಾವ್ದಾದ್ರು ನಮ್ ತರ ಬಿಸ್ನೆಸ್ ಇದ್ದವ್ರಿಗೆ ಕಂಟಿನ್ಯೂ ಅವ್ರ ಜೊತೆ ಇದ್ರೆ ಮಾತ್ರ ಮಾಡಿ. ಇನ್ನೊಂದ್ 5 ಗಾಡಿ ತಗೋಬೇಕನ್ನತ್ತೀವ್ರಿ. ಓ ಹೊಸದಾಗಿ? ಹೊಸದಾಗ್ರಿ. ಓಕೆ ಒಂದೇ ಸಾರಿ? ಒಂದೇ ಸಾರಿ 5 ಗಾಡಿ ತಗೋಬೇಕನ್ನಕತ್ತೀವಿ. ಓಕೆ ಅದು 5 ಗಾಡಿ ತಗೊಂಡಿಂದ ಅವಾಗ ಹೊರಗಡೆ ಕಳಿಸ್ತೀವಿ. ಯಾವ ಗಾಡಿ ಸರ್ ಬುಕ್ ಮಾಡ್ಲಿಕ್ಕೆ ಹೋಗ್ತೀರಾ? ಈಗ ಅದು 16 ಗಾಲಿ ಇದ್ರಿ. ಓ 16 ವೀಲ್. ಲಾರಿ ಓನರ್ಸ್ ಅಲ್ಲಿ ಇದು ಇದ್ದವ್ರಿಗೆ ನಾವು ಹೇಳೋ ರೀತಿಯಿಂದ ಅವರು ಸ್ವಲ್ಪ ನೀಟ್ ಇಂಪ್ರೂವ್ಮೆಂಟ್ ಆಗ್ಬೋದು ನಿಮ್ ಯೂಟ್ಯೂಬ್ ದಿಂದ. ಈಗ ನಮ್ ಕಡೆದಿಂದ ನಮ್ಗ ಈ ಗಾಡಿದಿಂದ ಎಷ್ಟು ಲಾಭ ಅದ, ಎಷ್ಟಿಲ್ಲ, ಆಮೇಲೆ ನಾವು ಯಾವ ತರ ದುಡಿಸ್ತೀವಿ ಅನ್ನೋದು ನೀವು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಡ್ತೀರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ಬ್ಲಾಗ್. ನಾನಿವತ್ತು ತುಂಬಾ ಸ್ಪೆಷಲ್ ಆದಂಥ ಒಂದು ರಾಜಸ್ಥಾನಿ ಮಾಡಿಫಿಕೇಶನ್ ಮಾಡಿರುವಂಥ ಒಂದು ಟಾಟಾ ಕ್ಯಾಂಟರ್ ಲಾರಿಯ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬಂದಿರೋದು. ನನ್ನ ಜೊತೆ ಈ ಲಾರಿಯ ಓನರ್ನವರು ಸಹ ಇದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳುವ. ಎಸ್, ನೋಡ್ಬೋದು ಯಾವ ರೀತಿ ರಾಜಸ್ಥಾನಿ ಸ್ಟೈಲಲ್ಲಿ ಮಾಡಿಫಿಕೇಶನ್ ಫ್ರಂಟಲ್ಲಿ ಮಾಡಿಸಿದ್ದಾರೆ ಅಂತ. ಎಸ್, ಇದಿಷ್ಟು ಲಾರಿಯ ಹೊರಗಡೆಯ ಪಾರ್ಟ್. ಒಳಗಡೆ ನೋಡುವ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ನವೀನ್. ನವೀನ್ ಅಂತ? ಹಾ ರೀ. ಎಲ್ಲಿ ಸರ್ ನಿಮ್ಮ ಊರು? ನಮ್ದು ಬಿಜಾಪುರ ಹತ್ರ ಹೊನವಾಡ್. ಓಕೆ ಬಿಜಾಪುರ ಹತ್ರ. ಹಾ ರೀ. ಓಕೆ ಬಿಜಾಪುರಲ್ಲಿ? ಬಿಜಾಪುರ ಹತ್ರ ಹೊನವಾಡ್. ಹೊನವಾಡ್. ಹಾ ರೀ. ಓಕೆ ಇದು ನಿಮ್ಮ ಸ್ವಂತ ಗಾಡಿನಾ? ಸ್ವಂತ ಗಾಡಿ. ಲಾರಿ ಫೀಲ್ಡಿಗೆ ಬಂದು 1.5 ವರ್ಷ ಆಯ್ತು ರೀ. ಓಕೆ ಅದಕ್ಕಿಂತ ಮೊದ್ಲು ಏನ್ ಮಾಡ್ತಾ ಇದ್ರಿ? ನಮ್ದು ಬಿಸ್ನೆಸ್ ಇದೆ, ಈಗಲಾದ್ರೂ ಇದೆ. ಓಕೆ ಸ್ವಂತ ಬಿಸ್ನೆಸ್ ಇದೆ? ಸ್ವಂತ ಬಿಸ್ನೆಸ್. ಯಾವ ತರ ಸರ್ ಬಿಸ್ನೆಸ್? ನಮ್ದು ಇವು ತೊಗರಿ, ಕಡಲೆ, ಓ ಹೆಸರು, ಆಮೇಲೆ ಮೆಕ್ಕೆಜೋಳ, ಓಕೆ ಇವೆಲ್ಲ ಖರೀದಿ ಮಾಡ್ತೀವಿ. ಓ ಸ್ವಂತ ಆಗಿ ಪರ್ಚೇಸ್ ಮಾಡ್ತೀರಾ? ಸ್ವಂತ ಪರ್ಚೇಸ್ ಮಾಡ್ತೀವಿ. ಓಕೆ ಎಷ್ಟು ವರ್ಷದಿಂದ ನಡೆಸ್ಕೊ ಬಂದಿದ್ದೀರಾ ಸರ್ ಬಿಸ್ನೆಸ್? ನಾವು ಬಿಸ್ನೆಸ್ 2012ರಿಂದ ಸ್ಟಾರ್ಟ್ ಇದೆ. ಓಕೆ ಹಾ. ಇದು ಎಲ್ಲ ಎಲ್ಲ ಧಾನ್ಯದ್ದು? ಧಾನ್ಯದ್ದು. ಓಕೆ ಯಾವ್ದೆಲ್ಲ ಧಾನ್ಯ ತಗೋತೀರಾ ಸರ್? ತೊಗರಿ ಬೇಳೆ, ಓಕೆ ಕಡಲೆ ಬೇಳೆ. ಓಕೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತಾರಲ್ಲ? ಸಾಂಬಾರ್ಗೆಲ್ಲ ಯೂಸ್ ಮಾಡ್ತಾರೆ. ಓಕೆ ನಿಮ್ಮ ಕಡೆ ಜಾಸ್ತಿ ಅಲ್ವಾ ಅದು? ನಮ್ ಕಡೆ ಜಾಸ್ತಿ ಇದೆ. ಈ ಗಾಡಿ ತಗೊಂಡಿದ್ದು ಅದ್ರ ಸಲುವಾಗಿ. ಓಕೆ ಸರ್ ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ ತೊಗರಿ ಬೆಳೆ ಎಲ್ಲ? ಎಕ್ಸ್ಪೋರ್ಟ್ ಮಾಡ್ತೀವಿ. ಓ ಹೊರಗಡೆ ಕಳಿಸ್ತೀರಾ? ಹೊರಗಡೆ ಕಳಿಸ್ತೀವಿ. ಛತ್ತೀಸ್ಗಢ ಕಳಿಸ್ತೀವಿ, ಓಕೆ ಮಧ್ಯಪ್ರದೇಶ ಕಳಿಸ್ತೀವಿ, ಓಕೆ ಆಮೇಲೆ ಗುಜರಾತ್, ಮಹಾರಾಷ್ಟ್ರ, ಓಕೆ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಕಳಿಸ್ತೀವಿ. ಓಕೆ ಇದೇ ಗಾಡಿಯಲ್ಲಿ? ಇದೇ ಗಾಡಿಯಲ್ಲಿ ನಮ್ದು ಡೈಲಿ 4ರಿಂದ 5 ಗಾಡಿ ತುಂಬ್ತೀವಿ. ಲೋಡ್ ಸ್ವಂತದ್ದು? ಲೋಡ್ ಸ್ವಂತದ್ದು 4ರಿಂದ 5 ಗಾಡಿ ತುಂಬ್ತೀವಿ. ಓಕೆ ಇದು ಒಂದು ಸ್ವಂತ ಗಾಡಿ ನಮ್ದು ರೆಗ್ಯುಲರ್ ಆಗಿ ತುಂಬ್ತೀವಿ. ಓಕೆ ಹೊರಗಡೆ ಗಾಡಿನ ಬಾಡಿಗೆ ಹೇಳಿ ಕರೆಸ್ತೀವಿ. ಓಕೆ ಬಾಡಿಗೆ ಹೇಳಿ ಕರೆಸ್ತೀರಾ? ಬಾಡಿಗೆ. ದೊಡ್ಡ ದೊಡ್ಡ ಗಾಡಿ? ದೊಡ್ಡ ಗಾಡಿ. ಓಕೆ 14 ವೀಲರ್ 16 ವೀಲರ್ ಆತರ? 14 ವೀಲರ್ 16 ವೀಲರ್. ವರ್ಷವಿಡೀ ನಡೆಯುತ್ತಾ ಸರ್ ಈ ಬಿಸ್ನೆಸ್? ಇದು ವರ್ಷದೊಳಗೆ ಒಂದು 6ರಿಂದ 7 ತಿಂಗಳ ನಡೀತದೆ. 6ರಿಂದ 7 ತಿಂಗಳ? 7 ತಿಂಗಳು. ಮತ್ತೆ ಆದ್ಮೇಲೆ? ಅದು ಆದ್ಮೇಲೆ ಫ್ರೀ ಇರ್ತೀವಿ, ಆ ಕಡೆ ಈ ಕಡೆ ತಿರ್ಗಾಡ್ತೀವಿ. ಆಮೇಲೆ ವೇರ್ ಹೌಸ್ ಒಳಗೆ ಸ್ಟಾಕ್ ಇರ್ತದೆ ಗೋಡೌನ್ ಅಲ್ಲಿ? ಗೋಡೌನ್ ಅಲ್ಲಿ ಅದು ಖರೀದಿ ಮಾಡ್ತೀವಿ. ಸ್ಟಾಕ್ ಇಡೋದು, ಸೇಲ್ ಮಾಡೋದು, ಓಕೆ ಎಲ್ಲ ತರ ಮಾಡ್ತೀವಿ. ಅದು ಮಾಡ್ತೀರಾ? ಅದು ಮಾಡ್ತೀವಿ. ಓಕೆ ಸರ್ ಈ ಗಾಡಿ ಪರ್ಚೇಸ್ ಮಾಡಿರೋದು ಯಾವ ತರ ಐಟಮ್ ಲೋಡ್ ಮಾಡೋದಕ್ಕೆ? ಇವು ತೊಗರಿ ಬೇಳೆ, ತೊಗರಿ ಖರೀದಿ. ಓ ಇದು ಸಹ ಅದಕ್ಕೆ? ಅದಕ್ಕೆ ಯೂಸ್ ಮಾಡ್ತೀವಿ. ಓಕೆ ಯಾವ ರೂಟ್ ಅಲ್ಲಿ ಆಪರೇಟ್ ಆಗ್ತಿದೆ ಸರ್ ಈ ಗಾಡಿ? ಇದು ಹೊನವಾಡ್ ಟು ಸೋಲಾಪುರ್, ಆಮೇಲೆ ಸಾಂಗ್ಲಿ, ಮಹಾರಾಷ್ಟ್ರನೇ ಜಾಸ್ತಿ ಹೋಗುತ್ತೆ. ಲಾಂಗ್ ಒಂದು 200ರಿಂದ 300 ಕಿಲೋಮೀಟರ್ ವರೆಗೂ ಹೋಗ್ತಾರೆ. ಓ ಬಿಜಾಪುರಿಂದ? ಬಿಜಾಪುರ. ಮತ್ತೆ ಜಾಸ್ತಿ ಲಾಂಗ್ ಏನು ಹೋಗಲ್ಲ? ಜಾಸ್ತಿ ಏನು ಹೋಗಲ್ಲ. ಹೊರಗಡೆ ಜಾಸ್ತಿ ಹೋಗ್ಬೇಕಾದ್ರೆ ಬೇರೆ ಗಾಡಿ ಹೇಳ್ತೀವಿ, ಬಾಡಿಗೆ ಗಾಡಿ. ಓಕೆ ನಿಮ್ಮ ಗಾಡಿ ಇದ್ರು ಸಹ ಹೊರಗಡೆ? ಗಾಡಿ ಇದ್ರು ಹೊರಗೆ ಕಳ್ಸಲ್ಲ. ಏನಕ್ಕೆ ಸರ್ ಹಾಗೆ? ನಮ್ದದು ಇದ್ರ ಸಲುವಾಗಿರೋದು ಲೋಕಲ್ ಅಂದ್ರ ಒಳ್ಳೆ ಮಾಲ್ ಇರ್ತದಲ್ಲ, ಅದು ಲೋಕಲ್ ಮಾರಾಟ ಆಗುತ್ತೆ. ಸ್ವಲ್ಪ ಮೀಡಿಯಂ ಮಾಲ್ ಇದ್ದು ಹೊರಗಡೆ ಸೇಲ್ ಮಾಡಿ. ಓ ಬೇರೆ ಗಾಡಿಗೆ? ಬೇರೆ ಗಾಡಿಗೆ ಹಾಗೆ. ಸಲುವಾಗಿ ಇದು ಲೋಕಲ್ ಯೂಸ್ ಮಾಡ್ತೀವಿ. ಓಕೆ ಸರ್ ನಿಮ್ಗೆ ಈ ದವಸ ಧಾನ್ಯದ ಬಿಸ್ನೆಸ್ ಇಂದ ಲಾರಿ ಫೀಲ್ಡ್ ಗೆ ಎಂಟರ್ ಆಗಿರೋದು ಹೇಗೆ ಸರ್? ಲಾರಿ ಅಂದ್ರೆ ನಮ್ಗೆ ರೆಗ್ಯುಲರ್ ಆಗಿರಿ 4-5 ಗಾಡಿ ಬಾಡಿಗೆ ತರಿಸ್ತೀವಿ. ಓಕೆ
ಅಟ್ಲೀಸ್ಟ್ ಒಂದ್ ಗಾಡಿ ಆದ್ರೂ ಸ್ವಂತ ಇರ್ಲಿ ಅಂತ ನಾವು ತಗೊಂಡಿದ್ದು. ತಗೊಂಡಿರೋದು. ಹಾ. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿಫಿಕೇಶನ್ ಮಾಡಿಸಿರೋದು. ಹಾ, ಅದ್ರ ಸಲುವಾಗಿ ಮಾಡಿದ್ವಿ. ಓಕೆ, ಎಲ್ಲಿ ಮಾಡಿ ಕೊಡ್ತಾರೆ ಸರ್? ಇದು ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಅಥಣಿಯಲ್ಲಿ ಮಾಡಿದ್ರು. ಓಕೆ, ಬೆಳಗಾಂ ಹೋಗಿ ಮಾಡಿಸ್ಕೊಂಡ್ ಬಂದಿರೋದು. ಹಾ, ಬೆಳಗಾವಿ. ಬಿಜಾಪುರಿಂದ. ಹಾ, ಬಿಜಾಪುರದಿಂದ. ಓಕೆ, ಬಿಜಾಪುರಲ್ಲಿ ಮಾಡಲ್ಲ. ಬಿಜಾಪುರಲ್ಲಿ ಮಾಡಲ್ರಿ ಇದು. ಮಾಡಲ್ಲ. ಎಲ್ಲ ರಾಜಸ್ಥಾನಿ ಸ್ಟೈಲ್ ಅಲ್ಲಿ ಮಾಡಿಸಿದಿರಲ್ಲ. ಹಾ, ರಾಜಸ್ಥಾನಿ ಸ್ಟೈಲ್. ಎಷ್ಟು ಖರ್ಚಾಗತ್ತೆ ಸರ್ ಇದು ಮಾಡಿಸ್ಲಿಕ್ಕೆ? ಇದು ಮಾಡ್ಲಿಕ್ಕೆ ಒಂದು 3.5 ಲಕ್ಷ ಬಂದದ್ದು. 3.5 ಲಕ್ಷ ಹಾ, ಗಾಡಿ ಬಿಟ್ಟು. 3.5 ಲಕ್ಷ. ಹಾ. ಸರ್, ಇದು ಪ್ರತಿಯೊಂದು ನೀವೇ ಹೇಳಿರೋದಾ ನಮ್ಗೆ ಈ ತರ ಐಟಮ್ ಇಲ್ಲಿ ಬೇಕಂತ? ಹಾ, ಇದು ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಆ ಗಾಡಿ ಫೋಟೋ ತೋರಿಸಿ ಇದೇ ತರ ಗಾಡಿ ಆಗ್ಬೇಕಂತ ಹೇಳಿ ಮಾಡಿಸಿದ್ವಿ. ಓ, ಗೂಗಲ್ ಗೆ ಈ ಗಾಡಿ ಫೋಟೋ ಹಾಕಿದ್ರಿ? ಹಾ, ಯಾವ ತರ ಮಾಡಿಫಿಕೇಶನ್ ಸಿಗ್ಬೋದು ಅಂತ? ಹಾ, ಸಿಗ್ಬೋದು ಅಂತ. ನಾನು ಎಲ್ಲಾ ಕಡೆ ಸರ್ಚ್ ಮಾಡಿದಾಗ ಈಗ ಯೂಟ್ಯೂಬ್ ಒಳಗಾಯ್ತು, ಆಮೇಲೆ ಸ್ವಲ್ಪ ರೀಲ್ಸ್ ಒಳಗಾಯ್ತು, ನೋಡಿ ಯಾವ ಸರಿಯಾಗಿದಲ್ಲ ಅದನ್ನ ನೋಡಿ ಇದು ಮಾಡಿಸಿದ್ರು. ಈ ತರ ಮಾಡಿಫಿಕೇಶನ್ ಮಾಡಿಸಿದ್ರು. ಓಕೆ, ಅಂದ್ರೆ ರಾಜಸ್ಥಾನಿ ಗಾಡಿ ನೋಡಿ ಮಾಡಿಸಿರೋದು? ಹಾ, ರಾಜಸ್ಥಾನ್ ಗಾಡಿ ನೋಡಿ ಮಾಡಿಸಿದ್ರು. ಇನ್ನೊಂದು ಟಾಟಾ ಗಾಡಿನ ಏನಕ್ಕೆ ಆಯ್ಕೆ ಮಾಡಿರೋ ಸರ್ ನೀವು? ಟಾಟಾ ಗಾಡಿ ಮೈಲೇಜ್ ಚಲೋ ರೀ, ಮೇಂಟೆನೆನ್ಸ್ ಕಡಿಮೆ. ಮೇಂಟೆನೆನ್ಸ್ ಕಡಿಮೆನಾ? ಹಾ, ಮೇಂಟೆನೆನ್ಸ್. ಇದಕ್ಕೆ ಕಾಂಪಿಟೇಷನ್ ಯಾವ ಗಾಡಿ ಇದೆ ಸರ್ ಮಾರ್ಕೆಟ್ ಅಲ್ಲಿ? ಇದಕ್ಕೆ ಕಾಂಪಿಟೇಷನ್ ಈಗ ಸದ್ದ ಅಶೋಕ ಲೈಲ್ಯಾಂಡ್ ಇದೆ ರೀ. ಆಮೇಲೆ ಇದು ಭಾರತ್ ಬೆಂಜ್ ಅದ. ಓಕೆ, ಐಶರ್ ಇದೆ. ಹಾ, ಐಶರ್ ಅದ. ಓಕೆ, ಹಾ ರೀ. ಹಾಗೆ ಜಾಸ್ತಿ ಕಾಂಪಿಟೇಷನ್ ಅಂದ್ರೆ ಐಶರ್ ಜಾಸ್ತಿ. ಐಶರ್ ಒಳಗ ಈ ತರ ಗಾಡಿ ಸ್ವಲ್ಪ ಒಂದಿಷ್ಟು ಜಾಸ್ತಿ ರೋಡಿಗೆ ಅದ, ರೋಡಲ್ಲಿ ತಿರುಗಾಡ್ತದೆ. ಇದು ಎಷ್ಟು ಟನ್ ಕೆಪಾಸಿಟಿ ಬರುತ್ತೆ ಸರ್? ಇದು ಟನ್ ಕೆಪಾಸಿಟಿ ನೋಡ್ರಿ 13 ಟನ್ ಅದ. 13 ಟನ್. 13 ಟನ್. ಗ್ರಾಸ್ ವೆಹಿಕಲ್ 19 ಟನ್ 700 ಏನೋ ಅದ. ಓಕೆ, ನಿಮ್ಮ ಮೆಟೀರಿಯಲ್ ಇದೇ ಗಾಡಿ ಸೂಟೇಬಲ್? ಹಾ, ಇದೇ ಗಾಡಿ ಸೂಟೇಬಲ್ ಆಗುತ್ತೆ. ಇದೇ ಗಾಡಿ ಸೂಟೇಬಲ್ ಆಗುತ್ತೆ. ಓಕೆ, ಇದಕ್ಕಿಂತ ಮೊದಲು ನಿಮ್ಗೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಬಗ್ಗೆ ಐಡಿಯಾನೇ ಇರ್ಲಿಲ್ಲ? ಐಡಿಯಾನೇ ಇರ್ಲಿಲ್ಲ. ಓಕೆ, ಸ್ವಂತ ಗಾಡಿ ಮಾಡಿದ್ಮೇಲೆ ಐಡಿಯಾ ಹಾ, ಬಂದಿದೆ. ಸ್ವಂತ ಗಾಡಿ ಮಾಡಿದ್ಮೇಲೆ ಐಡಿಯಾ ಬಂದಿದೆ. ಹಾಗೆ ಸರ್, ನೀವು ಸ್ವಂತ ಗಾಡಿ ಹೊಸದಾಗಿ ಮಾಡಿದಾಗ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದಿರಾ ಸರ್? ಪ್ರಾಬ್ಲಮ್ ಏನಿಲ್ರಿ, ಇದು ಸ್ಟಾರ್ಟಿಂಗ್ ಎಲ್ಲರೂ ಪ್ರಾಬ್ಲಮ್ ಆಗ್ತದ, ತಗೋಬೇಡ ಅಂತ ಹೇಳ್ತಾರ್ರಿ. ಯಾವ್ದೇ ಗಾಡಿ ಆಗಲ್ರಿ, ಅದು ತಗೋಬೇಡ, ಪ್ರಾಬ್ಲಮ್, ಡ್ರೈವರ್ ಕಿರಿಕಿರಿ ಮಾಡ್ತಾರ, ಹಂಗ ಅಲ್ಲಿ ಪಂಚರ್ ಆಗುತ್ತೆ, ಇಲ್ಲಿಗೆ ಇದು ಟೈರ್ ಹೊಡಿತದ ಹೇಳ್ತಾರ. ನಮಗೇನು ಪ್ರಾಬ್ಲಮೇ ಆಗಿಲ್ರಿ ಇಷ್ಟು ತನಕ. ಹಾ, ಇಷ್ಟು ತನಕ 1.5 ವರ್ಷ ಆಯ್ತು. ಒಂದೂವರೆ ವರ್ಷದಿಂದ ನಮ್ಗೇನು ಪ್ರಾಬ್ಲಮ್ ಆಗಿಲ್ಲ. ಎಂತ ಸಹ ಪ್ರಾಬ್ಲಮ್ ಆಗಿಲ್ಲ? ಎಂತ ಪ್ರಾಬ್ಲಮ್ ಇಲ್ಲ. ಓಕೆ, ಚೆನ್ನಾಗಿರೋ ಡ್ರೈವರ್ ಸಿಕ್ಕಿದ್ದಾರೆ? ಹಾ, ಡ್ರೈವರ್ ಚೆನ್ನಾಗಿದ್ದಾರ್ರಿ. ಆಮೇಲೆ ಡ್ರೈವರ್ ಇಬ್ರು ಅದಾರ್ರಿ, ಅವ್ರೆಲ್ಲ ಮೇಂಟೆನೆನ್ಸ್ ಮಾಡ್ತಾರ್ರಿ. ಆಮೇಲೆ ನಮ್ಗೇನು ಅದು ಆಯ್ತು ಇದು ಆಯ್ತು ಅಂತ ಹೇಳಿ ನಮ್ಗೇನು ಕಿರಿಕಿರಿ ತಂದು ಕೊಡಂಗಿಲ್ಲ. ಅವರೇ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತಾರೆ. ಹಾ. ಸರ್, ಮಂತಿಗೆಲ್ಲ ಎಷ್ಟು ಟ್ರಿಪ್ ಆಗತ್ತೆ ನಿಮ್ದು? ಮಂತಿಗೆ ನೋಡ್ರಿ ನಮ್ದು ಒಂದು 15ರಿಂದ 20 ಟ್ರಿಪ್ ತನ ಆಗ್ತದೆ. ಹಾ, ರೆಗ್ಯುಲರ್. ಅಂದ್ರೆ ಎಷ್ಟು ದಿನಕ್ಕೊಮ್ಮೆ? ಒಂದಿನ ಬಿಟ್ಟು ಒಂದಿನ ರೀ. 2 ದಿನಕ್ಕೆ ಒಂದ್ ಟ್ರಿಪ್. ಹಾ, 2 ದಿನಕ್ಕೆ ಒಂದು. ಹಾ, 2 ದಿನಕ್ಕೆ ಕಂಟಿನ್ಯೂಸ್ ಇರತ್ತಾ? ಕಂಟಿನ್ಯೂ ಇರ್ತದೆ. ಕಂಟಿನ್ಯೂಸ್ ಇರುತ್ತೆ. ಹಾ ರೀ, ಒಂದ್ ವರ್ಷದೊಳಗೆ ಒಂದು 7 ತಿಂಗಳು ಕಂಟಿನ್ಯೂ ಇರ್ತದೆ. ಕಂಟಿನ್ಯೂ ಇರುತ್ತೆ. ಹಾ, ಆಮೇಲೆ ಏನಲ್ರಿ, ಮುಂದೆ ಒಂದ್ 5 ತಿಂಗಳು 4 ದಿನಕ್ಕೊಂದು 5 ದಿನಕ್ಕೊಂದು ಟ್ರಿಪ್ ಆಗುತ್ತೆ. ಓಕೆ, ಅವಾಗ್ಲೂ ಸಹ ಇದು ಅದೇ ಲೋಡಿಗೆ, ಮತ್ತೆ ಬೇರೆ ಲೋಡಿಗೆ? ಬೇರೆ ಲೋಡ್ ಇಲ್ಲ. ಹೊರಗಡೆ ಎಲ್ಲಿ ಬಾಡಿಗೆ ಕಳ್ಸಲ್ಲ, ಎಲ್ಲಿಲ್ಲ ರೀ. ನಮ್ಮ ಅಂಗಡಿ ಸಲುವಾಗಿ ಅಷ್ಟೇ ರೀ. ಓಕೆ, ಇನ್ನು ಫ್ಯೂಚರ್ ಅಲ್ಲಿ ಬೇರೆ ಕಡೆ ರೆಂಟಿಗೆ ಕಳಿಸ್ಬೇಕಂತ ಇದ್ದೀರಾ? ರೆಂಟಿಗೆ ಅಂದ್ರೆ ಈಗ ಇನ್ನೊಂದ್ 5 ಗಾಡಿ ತಗೋಬೇಕನ್ನತ್ತೀವ್ರಿ. ಹೊಸದಾಗಿ? ಹಾ, ಹೊಸದಾಗಿ. ಓಕೆ, ಒಂದೇ ಸಾರಿ? ಹಾ, ಒಂದೇ ಸಾರಿ 5 ಗಾಡಿ ತಗೋಬೇಕನ್ನಕತ್ತೀವಿ. ಓಕೆ, ಅದು 5 ಗಾಡಿ ತಗೊಂಡಿಂದ ಅವಾಗ ಹೊರಗಡೆ ಕಳಿಸ್ತೀವಿ. ಯಾವ ಗಾಡಿ ಸರ್ ಬುಕ್ ಮಾಡ್ಲಿಕ್ಕೆ ಹೋಗ್ತೀರಾ? ಈಗ ಅದು 16 ಗಾಲಿ ಇದ್ರಿ. 16 ವೀಲ್. ಹಾ, 5 ಗಾಡಿ 16 ವೀಲ್. ನೀವೇ ಪರ್ಚೇಸ್ ಮಾಡ್ಬೇಕಂತ ನಾವೇ ಇದ್ದೀರಾ? ಪರ್ಚೇಸ್ ಮಾಡ್ಬೇಕಾದ್ರೆ ದೀಪಾವಳಿ ತಗೋತೀವಿ. 16 ವೀಲ್. ಹಾ, 16 ವೀಲ್. ಓಕೆ, ಅದು ಸಹ ಮತ್ತೆ ರಾಜಸ್ಥಾನಿ ಮಾಡಿಫಿಕೇಶನ್? ಹಾ, ಅದು ಸಹ ಅದು ಅವು ಗಾಡಿ ಸ್ವಲ್ಪ ಬಾಡಿ ಚೇಂಜ್ ಬರ್ತಾವಲ್ರಿ, ಅದು ಅದಕ್ಕ ಯಾವ ಸೂಟ್ ಆಗ್ತದ ಆ ತರ ಮಾಡಿಸ್ತೀವಿ. ಆ ತರ? ಓಕೆ, ಒಂದೇ ಸಾರಿ 5 ಗಾಡಿ ಪರ್ಚೇಸ್ ಮಾಡೋದು? ಹಾ, ಒಂದೇ ಸಾರಿ 5 ಗಾಡಿ ಪರ್ಚೇಸ್ ಮಾಡ್ಬೇಕನ್ನತ್ತೀವಿ. ಓಕೆ, ಅದು ಸಹ ಟಾಟಾ ಗಾಡಿನಾ? ಹಾ, ಟಾಟಾ ಗಾಡಿ. ಟಾಟಾ? ಹಾ, ಟಾಟಾ. ಸರ್, ಇವಾಗ ನಿಮ್ಮ ಮಾರ್ಕೆಟಿಗೆ ಯಾವ ಗಾಡಿ ಸೂಟೇಬಲ್ ಆಗಿದೆ ಸರ್? ಎಷ್ಟು ವೀಲರ್ ಗಾಡಿ ಸೂಟೇಬಲ್ ಇದೆ ಅಂತ? ಸೂಟೇಬಲ್ ನಮಗೆ ಎಲ್ಲಾನು ಯೂಸ್ ಬರ್ತದ್ರಿ. ಈಗ 6 ವೀಲರ್ ಬರ್ತದ್ರಿ. ಓಕೆ, 10 ವೀಲ್ ಬರ್ತದ, 12 ವೀಲ್ ಬರ್ತದ, ಆಮೇಲೆ 16 ವೀಲ್ ಯಾವ್ದು ಬೇಕಾದ್ ನಡೀತದ್ರಿ. ನಾ ರೆಗ್ಯುಲರ್ ಆಗಿ 16 ವೀಲ್ 4 ಗಾಡಿ ಹೊರಗಡೆ ಗಾಡಿ ತುಂಬ್ತೀನಿ. ಓಕೆ, ಆಮೇಲೆ ನಮ್ದೊಂದು 6 ವೀಲ್ ಗಾಡಿ ನಮ್ದೊಂದು ತುಂಬ್ತೀವಿ. ನಿಮ್ದೊಂದು ಡೈಲಿ 5 ಗಾಡಿ ತುಂಬ್ತೀವಿ ಸೀಸನ್ ಅಲ್ಲಿ. ಓಕೆ, ಒಂದು ದಿನಕ್ಕೆ ಎಷ್ಟು ಟನ್ ಲೋಡ್ ಮಾಡ್ತೀರಾ ಸರ್? ಒಂದ್ ದಿನಕ್ಕೆ ಮಿನಿಮಮ್ 100-150 ಟನ್ ಲೋಡ್ ಆಗುತ್ತೆ. ಸರ್, ನಿಮ್ದು ಫ್ಯಾಮಿಲಿ ಬಿಸ್ನೆಸ್? ಫ್ಯಾಮಿಲಿ ಬಿಸ್ನೆಸ್ ನಮ್ದು ಕಿರಾಣಿ ಅಂಗಡಿ ರೀ ಮೊದಲು. ಓಕೆ, ತಂದೆಯವರು ಮಾಡಿದ್ದು? ಈಗ ನಾವ್ ಇದು ಮಾಡಿದ್ದು ಒಂದು 15 ವರ್ಷ ಆಯ್ತು. ಓಕೆ, 2012ರಿಂದ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಮಾಡಿ ಈಗ 14 ವರ್ಷ ಆಯ್ತು. 14 ವರ್ಷ ಮುಗಿದು 15 ವರ್ಷ ರನ್ನಿಂಗ್ ಅದು. ಓಕೆ, ಹಾ ರೀ. ಬರೀ ಅಷ್ಟು ವರ್ಷಕ್ಕೆ ಚೆನ್ನಾಗಿ ಗ್ರೋತ್ ಆಗಿದೆ ಬಿಸ್ನೆಸ್? ಹಾ, ಬಿಸ್ನೆಸ್ ಗ್ರೋತ್ ಆಗಿದೆ. ಓಕೆ ಸರ್, ಪ್ರಾಫಿಟ್ ಎಲ್ಲ ಚೆನ್ನಾಗಿದೆಯಾ ಈ ಫೀಲ್ಡ್ ಅಲ್ಲಿ? ಪ್ರಾಫಿಟ್ ನಮ್ಮ ಫೀಲ್ಡ್ ಒಳಗ
ಒಂದ್ ಟೈಮ್ ಪ್ರಾಫಿಟ್ ಆಗ್ತದ್ರಿ, ಒಂದ್ ಟೈಮ್ ನಷ್ಟನೂ ಆಗುತ್ತೆ. ಓಕೆ ಆದ್ರೆ ಸ್ವಲ್ಪ ಸರಿಯಾಗಿ ನೋಡ್ಕೊಂಡು ಹೋದ್ರ ಪ್ರಾಫಿಟ್ ಆಗ್ತದೆ. ಓಕೆ ಸರ್, ಇದು ನುಕ್ಸಾನ್ ಅಂದ್ರೆ ಯಾವ ತರ ಬರುತ್ತೆ ಸರ್? ಅಂದ್ರೆ ಮಾರ್ಕೆಟ್ ನಾವ್ ಈಗ ಖರೀದಿ ಮಾಡಿರ್ತೀವಿ, ಓಕೆ ಖರೀದಿ ಮಾಡಿದ್ದು ನಾಳೆ ಮುಂದೆ ಏನಾಗುತ್ತೆ ಅದು ಮಾರ್ಕೆಟ್ ಡೌನ್ ಆಯ್ತು ಅಂದ್ರೆ ಅದು ಆ, ನಷ್ಟ ಆಗುತ್ತೆ. ಓಕೆ, ಅದ್ರ ರೇಟ್ ಕಡಿಮೆ ಆಯ್ತಂದ್ರೆ? ರೇಟ್ ಕಡಿಮೆ ಆಯ್ತದ, ರೇಟ್ ಕಡಿಮೆ ಆಯ್ತಂದ್ರೆ ಮತ್ತೆ ಅದು ನಷ್ಟ ಆಗುತ್ತೆ. ₹100 ಕಡಿಮೆ ಆದ್ರೂ ಒಂದ್ ಗಾಡಿಗೆ ಮಿನಿಮಮ್ 25,000 ರಿಂದ 30,000 ನಷ್ಟ ಆಗುತ್ತೆ. ಹಾಗೆ ಹಾ ರೀ. ಮತ್ರಿ ಒಳಗ ಹಂಗೆ ಇದು 100, 200 ಹೆಚ್ಚು ಕಡಿಮೆ ಇದು ಆಗತ್ರಿ. ಹೆಚ್ಚು ಕಡಿಮೆ ಆಗ್ತಿರ್ತವ್ರಿ. ಆಗ್ತಾ ಒಂದ್ ಟೈಮ್ ಹೆಚ್ಚಾಗತ್ರಿ, ಹೆಚ್ಚಾದಾಗ ಜಾಸ್ತಿ ಲಾಭ ಆಗುತ್ತೆ. ಓಕೆ ಸರ್, ನೀವು ಇವಾಗ ಬೇರೆ ರೆಂಟ್ ಅಲ್ಲಿ ಗಾಡಿ ತಗೋತೀರಲ್ವಾ, ಹಾ. ಅವರಿಗೆ ಯಾವ ತರ ಬಾಡಿಗೆ ಫಿಕ್ಸ್ ಮಾಡ್ತೀರಾ ಸರ್? ಟ್ರಾನ್ಸ್ಪೋರ್ಟ್ ದಿಂದ ಬಾಡಿಗೆ ಫಿಕ್ಸ್ ಮಾಡ್ತೀವಿ. ಟ್ರಾನ್ಸ್ಪೋರ್ಟ್ ಅವ್ರಿಗೆ ಹೇಳ್ತೀರಾ ಹಾ, ನಮಗೆ transport 2-3 ಅವ್ರಿಗೆ ಗಾಡಿ ಬೇಕು ಅಂತ? ಹಾ, 2-3 ಗಾಡಿ ಬೇಕಂತ ರೆಗ್ಯುಲರ್ ಆಗಿ ಟ್ರಾನ್ಸ್ಪೋರ್ಟ್ ದವರು ಫೋನ್ ಮಾಡ್ತೇವಿ. ಫೋನ್ ಮಾಡಿ ನಮ್ಗೆ ಗಾಡಿ ಬೇಕಂತ ಹೇಳಿ ಹೇಳ್ತೇವಿ. ಹೇಳಿದ ತಕ್ಷಣ ಅವ್ರು ಕಳಿಸ್ತಾರ್ರಿ. ಓಕೆ, ಟ್ರಾನ್ಸ್ಪೋರ್ಟ್ ಅವರಿಗೆ ನೀವು ಹೇಳ್ತೀರಾ ಇಷ್ಟು ಟನ್ ಮಾಲ್ ಇದೆ ಅಂತ? ಹಾ ರೀ ಹೇಳ್ತೇವಿ. ಅವ್ರು ಸೆಟ್ ಮಾಡಿ ಕಳಿಸ್ತಾರೆ ಯಾವ ತರ ಗಾಡಿ ಯಾವ ಬೇಕಾದ್ರೂ ಗಾಡಿ ಕಳಿಸ್ತಾರ್ರಿ ಇವ್ರು. ಕಳಿಸ್ತಾರೆ ಸರ್. ಹಾ. ಟನ್ನಿಗೆಲ್ಲ ಯಾವ ತರ ರೇಟ್ ಫಿಕ್ಸ್ ಮಾಡ್ತೀರಾ ಸರ್? ಟನ್ನಿಗೆಲ್ಲ ನೋಡ್ರಿ, ಅದು ಈಗ ನಾವು ಬಿಜಾಪುರ್ ಟು ಸೋಲಾಪುರ್ 100 ಕಿಲೋಮೀಟರ್ ಇರ್ತದ್ರಿ. 100 ಕಿಲೋಮೀಟರ್ಕ ಒಂದ್ ಟನ್ನಿಗೆ ₹800 ರಿಂದ ₹850 ಬಾಡಿಗೆ ಇರುತ್ತೆ. ಓಕೆ, ಅದು ₹800 ರಿಂದ ₹850 ಬಾಡಿಗೆ ಫಿಕ್ಸ್ ಮಾಡಿ ಕಳಿಸ್ತೀವಿ. 16 ವೀಲ್ ಇತ್ತಂದ್ರೆ ₹800 ಆಗುತ್ತೆ. ಆಮೇಲೆ 6 ವೀಲ್ ಇತ್ತಂದ್ರೆ ₹850 ಆಗತ್ತೆ. ಓಕೆ, ಆಮೇಲೆ ಇದು ನಾವು ನಾಗ್ಪುರದ ಕಳ್ಸಿದೀವಿ ಅಂದ್ರೆ ಒಂದ್ ಟನ್ನಿಗೆ ₹1,600 ಆಗತ್ತೆ. ಓಕೆ, ಈ ಟೈಪ್ ಆಗತ್ತೆ. ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕನು ಟ್ರಾನ್ಸ್ಪೋರ್ಟ್ ದವ್ರು ಪರಿಚಯ ಇದಾರೆ. ಆಮೇಲೆ ಇದು ರೀ ಮಹಾರಾಷ್ಟ್ರದವರು ಪರಿಚಯ ಇದಾರೆ. ಟ್ರಾನ್ಸ್ಪೋರ್ಟ್ ದವ್ರಿಗೆ ಫೋನ್ ಮಾಡಿ ಎಲ್ಲಿ ಬೇಕಾದಲ್ಲಿ ನಾವು ಗಾಡಿ ಸಿಗ್ತದೆ ಅಲ್ಲಿ ತಗೋತೀವಿ. ಗಾಡಿ ತಗೋತೀರಾ? ಹಾ. ಓಕೆ, ಕಂಪನಿ ಹೋಗುತ್ತೆ ಇದು ಪ್ಯಾಕಿಂಗ್ ಆಗಿ ಬರ್ಲಿಕ್ಕೆ? ಹಾ, ಮಿಲ್ಗಳಿಗೆ ಹೋಗತ್ರಿ. ಮಿಲ್ಗಳಿಗೆ ಹಾ, ಹೋಗುತ್ತೆ? ಮಿಲ್ಗಳಿಗೆ ಹೋಗುತ್ತೆ. ಆಮೇಲೆ ಎಕ್ಸ್ಪೋರ್ಟ್ ಕಂಪ್ನಿಗೆ ಹೋಗತ್ರಿ. ಓಕೆ, ಎಲ್ಲಾ ಕಡೆ ಹೋಗತ್ರಿ. ಎಲ್ಲ ಕಡೆ ಹೋಗುತ್ತೆ. ಹಾ, ಎಲ್ಲಾ ಕಡೆ ಹೋಗುತ್ತೆ. ಓಕೆ, ಮತ್ತೆ ಬೇರೆ ಯಾವ್ದು ಐಟಮಿಗೆ ಹೋಗಲ್ಲ ನೀವು? ಬೇರೆ ಯಾವ ಐಟಮ್ ಹೋಗಲ್ರಿ ಇದು. ಯಾವ್ದು ಐಟಮಿಗೆ ಹೋಗಲ್ಲ? ಹಾ, ಯಾವ್ದು ಇಲ್ಲ. ಓಕೆ ಸರ್, ಇದು ಸ್ಟಿಕ್ಕರಿಂಗ್ ಎಲ್ಲ ನೀವೇ ಮಾಡ್ಸಿರೋದಲ್ವಾ? ಹಾ, ನಾವೇ ಮಾಡಿಸಿದ್ರಿ ಅದು. ಸ್ಟಿಕ್ಕರಿಂಗ್, ಲೈಟಿಂಗ್ಸ್? ಹಾ, ಲೈಟಿಂಗ್ಸ್ ಎಲ್ಲ ಓಕೆ, ಒಳಗಡೆ ಡಿಸೈನ್ ಅಷ್ಟೊಂದು ಆಲ್ಟ್ರೇಷನ್ ಏನ್ ಮಾಡ್ಸಿಲ್ಲ ಅಲ್ವಾ ಒಳಗಡೆ? ಒಳಗಡೆ ಅಷ್ಟೊಂದು ಮಾಡಿಸಿದ್ರಿ. ಓಕೆ, ಹೊರಗಡೆನೆ ಬಾರಿ ಮಾಡ್ಸಿದ್ದೀರಾ? ಹಾ, ಹೊರಗಡೆ ಚೆನ್ನಾಗಿದೆ. ಹೊರಗಡೆನೆ? ಹಾ, ಹೊರಗಡೆ ಚೆನ್ನಾಗಿದೆ. ಹಾಗೆ ಅಲ್ವಾ? ಇದು ಇಲ್ಲಿ ಬೆಡ್ ನೀವು ಮಾಡ್ಸಿರೋದಲ್ವಾ? ಹಾ, ಬೆಡ್ ನಾವೇ ಮಾಡಿಸಿದ್ರಿ. ಬೆಡ್ ಸರ್ ಎಷ್ಟು ಲಕ್ಷ ಆಗತ್ತೆ ಈ ಗಾಡಿಗೆ? ಒಂದು ಇದು ಎಲ್ಲಾ ರೆಡಿ ಮಾಡಕ್ ಒಂದ್ 3.5 ಲಕ್ಷ ಆಗತ್ರಿ. ಆನ್ ರೋಡ್ ಪ್ರೈಸ್ ಎಷ್ಟಾಗುತ್ತೆ? ಆನ್ ರೋಡ್ ಪ್ರೈಸ್ ಅವಾಗ ನಾವು ತಗೊಂಡಾಗ 27 ಲಕ್ಷ ಆಗದ್ರಿ. 27? ಹಾ, 27. ಓಕೆ, ಹಾ ರೀ. ಮತ್ತೆ ಬೇರೆ ಏನ್ ಖರ್ಚು ಬರುತ್ತೆ ಸರ್? ಬೇರೆ ಎಕ್ಸ್ಟ್ರಾ ಇದೆ. ಟೈರ್ ಎಲ್ಲ ಎಷ್ಟು ವರ್ಷಕ್ಕೆ ಚೇಂಜ್ ಮಾಡ್ಬೇಕಾಗತ್ತೆ? ಟೈರ್ ಈಗ 1.5 ವರ್ಷ ಐತ್ರಿ ನಾವು ಯೂಸ್ ಮಾಡಕತ್ತಿ, ಇನ್ನೂ ಚೇಂಜ್ ಮಾಡಿಲ್ಲ. ಓ, ಶೋರೂಮ್ ಟೈರ್? ಶೋರೂಮ್ ಟೈರ್. ಓಕೆ. ಹಾ ರೀ, 1.5 ವರ್ಷ ಆಯ್ತ್ರಿ ಈಗ. ಇನ್ನು ಶೋರೂಮ್ ಟೈರ್ ಇದೆ ರೀ. ಓಕೆ, ಇನ್ನೂ 1 ವರ್ಷ ಬರುತ್ರಿ ಇದು. ಇನ್ನೂ 1 ವರ್ಷ? ಹಾ, ಇನ್ನೂ 1 ವರ್ಷ. 50% ಆಗಿದೆ ಅಷ್ಟೇ? ಹಾ, 50% ಅಷ್ಟೇ ಇದೆ. ಆಗಿದೆ. ಹಾ ರೀ. ಓಕೆ, ಮತ್ತೆ ಇನ್ಶೂರೆನ್ಸ್ ಮತ್ತೆ ಟ್ಯಾಕ್ಸ್ ಎಷ್ಟು ಬರುತ್ತೆ? ಇನ್ಸೂರೆನ್ಸ್ ಒಂದು 60,000 ತನ ಇನ್ಸೂರೆನ್ಸ್ ಬರುತ್ತ್ರಿ ವರ್ಷಕ್ಕೆ? ಹಾ, ವರ್ಷಕ್ಕೆ. ಟ್ಯಾಕ್ಸ್ ಒಂದು 40,000 ತನ ಬರ್ತದೆ. ಈ ತರ ಗಾಡಿ ಮಾಡೋರಿಗೆ ಏನಂತ ಮೆಸೇಜ್ ಕೊಡ್ತೀರಾ ಸರ್ ಹೊಸದಾಗಿ? ಇಲ್ಲ, ಮಾಡ್ರಿ ಬೇಡನಲ್ಲ. ಆದ್ರೆ ಇವು ಗಾಡಿಗಳು ಯಾವ್ದಾದ್ರು ನಮ್ ತರ ಬಿಸ್ನೆಸ್ ಇದ್ದವ್ರಿಗೆ ಕಂಟಿನ್ಯೂ ಅವ್ರ ಜೊತೆ ಇದ್ರೆ ಮಾತ್ರ ಮಾಡ್ರಿ. ಹೌದು, ಅಟ್ಯಾಚ್ ಗಾಡಿ ತರ? ಹಾ, ಅಟ್ಯಾಚ್ ತರ ಕಂಪ್ನಿಗಳಿಗೆ ಅಟ್ಯಾಚ್ ಇಡುವಾಗಿದ್ರೆ ರೆಗ್ಯುಲರ್ ಬಾಡಿಗೆ ಸಿಗುತ್ತೆ. ಓಕೆ. ಹಾ, ಈಗ ನಮ್ಮಲ್ಲೇ ನಮ್ದೊಂದು ಬಿಟ್ಟು ಇನ್ನ 2 ಗಾಡಿ ಇದಾವ್ರಿ ರೆಗ್ಯುಲರ್ ನಮ್ಮಲ್ಲೇ ಇದಾವ್ರಿ. ಈಗ ಅವ್ರು ಇನ್ನೊಬ್ರು ಇದ್ರಲ್ರಿ ಆಗಲೇ. ಹೌದು. ಹಾ, ಅವ್ರು ನಮ್ಮ ಅಂಗಡಿಯಲ್ಲಿ ಅವ್ರ ಗಾಡಿ ಇರೋದು. ಈಗ ಅವ್ರಿಗೆ ಡೈಲಿ ಬಾಡಿಗೆ ಸಿಗತ್ರಿ. ಕಂಟಿನ್ಯೂಸ್? ಕಂಟಿನ್ಯೂ ಬಾಡಿಗೆ ಸಿಗತ್ರಿ. ಈಗ ನಮ್ಮಲ್ಲಿ 7 ತಿಂಗಳು ಸೀಸನ್ ಇದ್ದಾಗ 7 ತಿಂಗಳು ಕಂಟಿನ್ಯೂ ಅವ್ರಿಗೆ ಬಾಡಿಗೆ ಕೊಡ್ತೀವಿ. ಓಕೆ. ಹಾ. ಹಾಗೆ ಆ ತರ ಇದ್ರಷ್ಟೇ ಮಾಡ್ಬೇಕು? ಆ ತರ ಇದ್ರೆ ಅಷ್ಟೇ ಮಾಡೋದ್ರಿ. ಹೊರಗಡೆ ಬಾಡಿಗೆ ಸಿಗೋದು ಮಾಡೋದು ಈಗ ಸ್ವಲ್ಪ ಒಂದಿಟ್ಟು ಇದು ಆಗತ್ರಿ, ಕಷ್ಟ ಆಗತ್ರಿ. ಆದ್ರೆ ಸ್ವಲ್ಪ ಒಂದಿಟ್ಟು ಯಾವ್ದಾದ್ರು ಕಂಪ್ನಿ ಟಚ್ ಅಲ್ಲಿ ಇದ್ರಂದ್ರ ಅದು ಅನುಕೂಲ ಆಗತ್ರಿ. ಗಾಡಿ ಈಗ ನಂದು 1 ವರ್ಷಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 10 ಲಕ್ಷ ಎಲ್ಲಾ ಖರ್ಚು ತೆಗೆದು 10 ಲಕ್ಷ ಉಳಿಸ್ತದ್ರಿ. ನಿಮ್ಮ ಸ್ವಂತಕ್ಕೆ ಯೂಸ್ ಮಾಡ್ತೀವಿ? ಹಾ, ಸ್ವಂತಕ್ಕೆ ಯೂಸ್ ಮಾಡಿದ್ರು. ಓಕೆ. ನಾವ್ ಇದ್ರ ಬಾಡಿಗೆನ ಸಪರೇಟೇ ತೆಗೆದಿಡ್ತೀವಿ. ಅದಕ್ಕೆ ಇದಕ್ಕ ಡೀಸೆಲ್ ಖರ್ಚು, ಡ್ರೈವರ್ ಪೇಮೆಂಟ್ ಇವೆಲ್ಲ ಕೊಟ್ಟು ಎಕ್ಸ್ಟ್ರಾ ನನಗೆ 10 ಲಕ್ಷ ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಆಗಿದೆ? ಹಾ, ಪ್ರಾಫಿಟ್ ಆಗಿದೆ. ಓಕೆ. ವರ್ಷ 10 ಲಕ್ಷ ಪ್ರಾಫಿಟ್ ಆಗುತ್ತೆ. ಓಕೆ ಸರ್, ಡ್ರೈವರಿಗೆಲ್ಲ ಎಷ್ಟು ಸ್ಯಾಲರಿ ಫಿಕ್ಸ್ ಮಾಡಿದ್ದೀರಾ? ಡ್ರೈವರ್ಗೆ ನೋಡ್ರಿ, ಡ್ರೈವರ್ಗೆ ಮಂತ್ಲಿ 12,000 ಪೇಮೆಂಟ್. ಆಮೇಲೆ ಒಂದ್ ಟ್ರಿಪ್ಪಿಗೆ ₹1,000 ಭತ್ತ ಕೊಡ್ತೀವಿ ನಾವು. ಓಕೆ. ಯಾಕಂದ್ರೆ ಭತ್ತದಿಂದ ಅವ್ರು ಕಂಟಿನ್ಯೂ ಗಾಡಿ ಇದು ರೊಟೇಷನ್ ಜಾಸ್ತಿ ಮಾಡಿಸ್ತಾರೆ.
ಹೌದು ನಾವು ಪೇಮೆಂಟ್ ಮಾಡಿದೆವು ಅಂದ್ರೆ ಅವ್ರು ರೊಟೇಷನ್ ಕಡಿಮೆ ಮಾಡ್ತಾರೆ. ಅದಕ್ಕೆ ಹೀಗಾಗಿ ನಾವು ಪೇಮೆಂಟ್ ಕಡಿಮೆ ಇಟ್ಟು ಡೈಲಿ ಭತ್ತ ಜಾಸ್ತಿ ಇಟ್ಟಿವಿ. ಓಕೆ. ಒಂದ್ ಟ್ರಿಪ್ 2 ದಿನಕ್ಕೆ ಒಂದ್ ಟ್ರಿಪ್ ಆಗುತ್ತೆ. 1,000 ರೂಪಾಯಿ ಕೊಡ್ತೀವಿ ಒಂದ್ ಟ್ರಿಪ್. ಜಾಸ್ತಿನೇ ಕೊಡ್ತೀರಾ ಜಾಸ್ತಿ ಮಾರ್ಕೆಟ್ ಅಲ್ಲಿ? ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ ಎಲ್ಲರೂ 300 ರೂಪಾಯಿ ಕೊಡ್ತಾರೆ. ನೀವು 700 ರೂಪಾಯಿ ಇನ್ನೂ ನಾವು ಜಾಸ್ತಿ ಕೊಡ್ತಾ ಇದ್ದೀರಾ? 700 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ. ಓಕೆ. ಎಕ್ಸ್ಟ್ರಾ ಕೊಟ್ಟು ಅವರಿಗೆ ಅಂದ್ರೆ ಒಂದ್ ಜಲ್ದಿ ಗಾಡಿ ಹೌದು. ಖಾಲಿ ಮಾಡೋದು, ಜಲ್ದಿ ಅವ್ರಿಗೆ ಸ್ವಲ್ಪ ರಿಸ್ಕ್ ಲೋಡ್ ಏನಾದ್ರು ಮಾಡೋದು. ಇರ್ಬೇಕಲ್ಲ. ಹಾ, ಅವ್ರಿಗೆ ರಿಸ್ಕ್ ಇರುತ್ತೆ. ಹೌದು. ಅದಕ್ಕೆ ಅದರ ಸಲುವಾಗಿ ಅಂತ ಹೇಳಿ ಪೇಮೆಂಟ್ 12,000 ಅಷ್ಟೇ ಕೊಡ್ತೀವಿ. ಇದನ್ನೇ ಜಾಸ್ತಿ ಕೊಡ್ತೀವಿ, ಭತ್ತೆ ಜಾಸ್ತಿ ಭತ್ತ ಜಾಸ್ತಿ ಕೊಡ್ತೀವಿ. ಓಕೆ ಹಾ. ಸರ್, ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳ್ತೀರಾ ಸರ್? ಅಂದ್ರೆ ನೀವು ಮಾಡೋದ್ರಿಂದ ಎಲ್ಲರಿಗೂ ಯೂಸ್ ಆಗುತ್ತೆ. ಓಕೆ. ಈಗ ಯಾರಾದ್ರೂ ಲಾರಿ ಓನರ್ಸ್ ಅಲ್ಲಿ ಇದು ಇದ್ದವ್ರಿಗೆ ನಾವು ಹೇಳೋ ರೀತಿಯಿಂದ ಅವರು ಸ್ವಲ್ಪ ಒಂದಿಟ್ಟು ಇಂಪ್ರೂವ್ಮೆಂಟ್ ಆಗ್ಬೋದು ನಿಮ್ ಯೂಟ್ಯೂಬ್ ದಿಂದ. ಈಗ ನಮ್ ಕಡೆದಿಂದ ನಮ್ಗ ಈ ಗಾಡಿದಿಂದ ಎಷ್ಟು ಲಾಭ ಅದ, ಎಷ್ಟಿಲ್ಲ, ಆಮೇಲೆ ನಾವು ಯಾವ ತರ ದುಡಿಸ್ತೀವಿ ಅನ್ನೋದು ನೀವು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಡ್ತೀರಿ. ಆ ಪರಿಚಯ, ಖಂಡಿತ ಸರ್. ಹಾ, ಅದು ಪರಿಚಯ ಮಾಡಿಸ್ಕೊಡೋದ್ರಿಂದ ಅವರಿಗೆ ಹೆಲ್ಪ್ ಆಗುತ್ತೆ, ಎಷ್ಟೋ ಮಂದಿ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಈ ಲಾರಿ ಇದ್ದವರು ನನಗೆ ಅಲ್ಲಿ ಕೆಲಸ ಇಲ್ಲ, ಅಲ್ಲಿ ಬಾಡಿಗೆ ಸಿಕ್ಕಿಲ್ಲ, ಇಲ್ಲಿ ಬಾಡಿಗೆ ಸಿಕ್ಕಿಲ್ಲ ಅಂತ ಹೇಳ್ತಿರ್ತಾರೆ. ಈಗ ನಮ್ ತರ ನಾ ಹೇಳಿದ ಮಾತಿಗೆ ಯಾವ್ದೋ ಒಂದು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಬೇರೆ ಯಾವ್ದೋ ಕಂಪ್ನಿಗೆ ಟಚ್ ಆಗಿ ಅವ್ರ ಗಾಡಿ ರೊಟೇಷನ್ ನಡೀತು ಅಂದ್ರೆ ಅವ್ರಿಗೆ ಅನುಕೂಲ ಆಗತ್ತೆ ನಿಮ್ಮ ಯೂಟ್ಯೂಬ್ ದಿಂದ. ಹೌದು ಅದರಿಂದ ಒಳ್ಳೇದಾಗುತ್ತೆ. ಹೌದು, ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದ್ದಕ್ಕೆ. ಆಯ್ತು. ಇವರೆಲ್ಲ ನಮ್ಮ ಕಂಪ್ನಿ ವರ್ಕರ್ಸು. ಇವ್ರದ್ದು ಬೇರೆ ಲಾರಿ ಇದೆ. ಆಮೇಲೆ ಇವರು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ. ಅವರು ಅಕೌಂಟೆಂಟು, ಆಮೇಲೆ ಅವರು ಕಂಪ್ಯೂಟರ್ ಅಕೌಂಟೆಂಟು, ಇವರು ಮ್ಯಾನೇಜರು. ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್. ಹಾ. ಥ್ಯಾಂಕ್ ಯು.